Hello students. In the last video we are discussing about what are the difference between marginal utility and total utility. In this class we are discussing about one of the important concepts, the law of diminishing marginal utility. ಅಂದ್ರೆ ಹಿಂದಿನ ಅಧ್ಯಾಯದಲ್ಲಿ ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ನಾವು ಏನು ನೋಡಿದ್ವಿ, ಒಟ್ಟು ತುಷ್ಟಗುಣ ಮತ್ತು ಸೀಮಾಂತ ತುಷ್ಟಗುಣಗಳ ನಡುವಿನ ವ್ಯತ್ಯಾಸವನ್ನು ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಏನು ನೋಡೋಣ ಅಂತಂದ್ರೆ ಇಳಿಮುಖ ಸೀಮಾಂತ ತುಷ್ಟಗುಣ ನಿಯಮ ಅನ್ನುವಂತ ಒಂದು ಬಹುಮುಖ್ಯ ಅಂಶದ ಕುರಿತು ಅಧ್ಯಯನ ಮಾಡೋಣ. ಇಲ್ಲಿ ಕೇಳಿ, ಇಟ್ ಈಸ್ ದ ಕಂಪಲ್ಸರಿ ಕ್ವಶನ್ ಫಾರ್ 6 ಮಾರ್ಕ್ಸ್ ಅಂತಂದ್ರೆ ಇದು ನಿಮ್ಗೆ ಏನ್ ಕೇಳ್ತಾನ ಅಂತಂದ್ರೆ 6 ಮಾರ್ಕ್ಸ್ಗೆ ಕಂಪಲ್ಸರಿ ಕೇಳುವಂತ ಕ್ವಶನ್ ಆಗಿದೆ. ಹಾಗಾಗಿ when we are observing the total utility and marginal utility, after the certain level the marginal utility goes on to the diminishing ಅಂತಂದ್ರೆ ಒಂದು ನಿರ್ದಿಷ್ಟ ಅವಧಿಯನ್ನ ತಲುಪಿದ ನಂತರ ಸೀಮಾಂತ ತುಷ್ಟಗುಣವು ಇಳಿಮುಖವಾಗುತ್ತಾ ಹೋಗ್ತದ ಅಂತ ನಾನು ನಿಮ್ಗೆ ಹೇಳಿದ್ದೆ. ಹಾಗಾದ್ರೆ ಅದನ್ನ ನಾವು ಏನ್ ಮಾಡೋಣ, ಪ್ರೂವ್ ಮಾಡೋಣ ಅಂತ ಹೇಳ್ತಾರೆ. ಹಾಗಾದ್ರೆ when we are observing the law of diminishing marginal utility states that each successive unit of commodity provides lower marginal utility to the consumer. So when we are observing the law of marginal diminishing utility, it is mainly represented to the law of diminishing marginal utility states that each successive unit of commodity provide lower marginal utility to the consumer. Or when a consumer consumes a particular commodity, continuously, then the utility derived from each successive unit goes on diminishing. It means when the consumer consuming the one good, means when the consumer continuously consuming the one good, after the certain level that indicates the utility goes on to diminishing. ಅಷ್ಟೇ ಲಾ ಅಂತಂದ್ರೆ ಅನುಭೋಗಿಯೋರ್ವನು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದೇ ವಸ್ತುವಿನ ವಿವಿಧ ಘಟಕಗಳನ್ನು ಸಮಯದ ಅಂತರವಿಲ್ಲದೆ ಒಂದಾದ ಮೇಲೊಂದರಂತೆ ಸೇವಿಸುತ್ತಾ ಹೋದಂತೆ ಆ ಹೆಚ್ಚುವರಿ ಘಟಕಗಳಿಂದ ದೊರೆಯುವಂತಹ ತುಷ್ಟಗುಣ ಅಂದ್ರೆ ಸೀಮಾಂತ ತುಷ್ಟಗುಣ ಏನಾಗ್ತಾ ಹೋಗ್ತದ, ಇಳಿಮುಖವಾಗುತ್ತಾ ಹೋಗುತ್ತದೆ ಅಂತ ಹೇಳ್ತಾರೆ. ಇದನ್ನ ಇನ್ನೂ ಒಂದು ರೀತಿ ಏನ್ ಹೇಳ್ಬೋದು ಅಂತಂದ್ರೆ, ಅನುಭೋಗಿಯೋರ್ವನು ಒಂದೇ ಪ್ರಮಾಣದ ಸರಕನ್ನ ಸಮಯದ ಅಂತರವಿಲ್ಲದೆ ಒಂದಾದ ನಂತರ ಒಂದರಂತೆ ಅನುಭೋಗಿಸುತ್ತಾ ಹೋದಂತೆ ಆ ಹೆಚ್ಚುವರಿ ಅನುಭೋಗದಿಂದ ದೊರೆಯುವಂತಹ ತುಷ್ಟಗುಣ ಏನಾಗ್ತದ ಅಂತಂದ್ರೆ ಇಳಿಮುಖವಾಗ್ತಾ ಹೋಗ್ತದ. ಮೀನ್ಸ್ when the consumer consuming the one good without any time gap, after the certain level the marginal utility goes on the diminishing. So ಇಲ್ಲಿ ಒಂದು ಏನು ಹೇಳ್ತಾನ ಅಂತಂದ್ರೆ, ಅನುಭೋಗಿ ಒಂದೇ ತರನಾದ ಸರಕು ಅಂತಂದ್ರೆ ಒಂದು ಮಾವಿನ ಹಣ್ಣನ್ನ ತಿನ್ನು ಅಂತಂದ್ರೆ ಅದೇ ತರಹದ ಎಷ್ಟು ಮಾವಿನ ಹಣ್ಣುಗಳು ಇರ್ತಾವ ಒಂದ್ ಕಡೆ 5 ರಿಂದ 6 ಮಾವಿನ ಹಣ್ಣುಗಳನ್ನ ಅನುಭವಿಸ್ತಾ ಹೋದ್ರೆ, ಅಥವಾ ಒಂದು ಗ್ಲಾಸ್ ನೀರನ್ನ ಕುಡಿಯಾಕತ್ತಾನ ಅಂತ ಅನ್ಕೊಂಡಿದ್ವಿ ಅಂತಂದ್ರೆ ಅದೇ ಒಂದು ಗ್ಲಾಸ್ ಏನಾಗಿರ್ಬೇಕು, ಸಮ ಪ್ರಮಾಣದಲ್ಲಿ ಅನುಭವಿಸುತ್ತಾ ಹೋಗಬೇಕು. ಅವಾಗ ಮಾತ್ರ ಏನಾಗ್ತದ, ಈ ಒಂದು ನಿಯಮ ಅನುಭವಕ್ಕೆ ಬರ್ತದೆ ಅಥವಾ ಈ ಒಂದು ನಿಯಮ ಅನ್ವಯವಾಗೈತಿ ಅಂತ ನಾವು ಹೇಳ್ತೀವಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಎಕ್ಸಾಂಪಲ್, ನಾವು ಇದನ್ನ ಉದಾಹರಣೆಯಾಗಿ ನೋಡಿದಾಗ, ದ ಯೂನಿಟ್ ಆಫ್ ಎ ಕಮೋಡಿಟಿ ಲೈಕ್ ಐಸ್ ಕ್ರೀಮ್, ಯೂನಿಟ್ ಆಫ್ ಎ ಮ್ಯಾಂಗೋ, ಯೂನಿಟ್ ಆಫ್ ಎ ಆರೆಂಜ್, ಯಾವುದೇ ಒಂದು ತಗೋಬೇಕು, ಅಥವಾ ಒಂದು ಗ್ಲಾಸ್ ನೀರನ್ನ ತಗೊಂಡಾಗ ಅಂತಂದ್ರೆ ಅನುಭೋಗಿಯ ಬಳಿ ಇಲ್ಲದಲ್ಲಿ 6 ಗ್ಲಾಸ್ ನೀರುಗಳು ಅದಾವ, ಅಥವಾ ಅನುಭೋಗಿ 6 ಗ್ಲಾಸ್ ನೀರುಗಳನ್ನ ಅನುಭವಿಸಾಕತ್ತಾನ. ಇಟ್ ಮೀನ್ಸ್ ಇನ್ ದ ಕನ್ಸ್ಯೂಮರ್ ಕನ್ಸ್ಯೂಮಿಂಗ್ ದ 6 ಯೂನಿಟ್ಸ್ ಆಫ್ ವಾಟರ್, ಗ್ಲಾಸ್ ಆಫ್ ಎ ವಾಟರ್ ಅಂತಂದ್ರೆ ದ ಟೋಟಲ್ ಯುಟಿಲಿಟಿ ಅಂಡ್ ಮಾರ್ಜಿನಲ್ ಯುಟಿಲಿಟಿ. ಅವಾಗ ಟೋಟಲ್ ಒಟ್ಟು ತುಷ್ಟಗುಣ ಏನಾಗ್ತದ ಮತ್ತು ಸೀಮಾಂತ ತುಷ್ಟಗುಣ ಏನಾಗ್ತದ ಅಂತ ನಾವು ಈಗ ಒಂದು ಇಲ್ಲಿ ಯಾವ ರೀತಿ, ಉದಾಹರಣೆಗೆ ನೀವು ಕಾಲೇಜಿಂದ ಮನೆಗೆ ಹೋದ ತಕ್ಷಣ ಏನ್ ಮಾಡ್ತೀರಿ, ಈ ಸಮ್ಮರ್ ಸೀಸನ್ ಇರೋದ್ರಿಂದ ಏನ್ ಮಾಡ್ತೀರಿ, ನೀರನ್ನ ಕುಡಿಬೇಕನ್ನಿಸ್ತದೆ. ಅವಾಗ ಏನ್ ಮಾಡ್ತೀರಿ, ಮೊದಲನೇ ಗ್ಲಾಸ್ ನೀರನ್ನ ಕುಡಿತೀರಿ. ಆ ಮೊದಲನೇ ಗ್ಲಾಸ್ ನೀರನ್ನ ಕುಡಿದಾಗ ನಿಮ್ಗೆ ಏನಾಗ್ತದ, ಹೆಚ್ಚು ಸಂತೋಷ ಆಗಿರ್ತದೆ. ಆನಂತರ ಏನ್ ಮಾಡ್ತೀರಿ,
ಒಂದನೇ ಗ್ಲಾಸ್ನಲ್ಲಿ ನಿಮ್ಗೆ ಏನಾಗೋದಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಮತ್ತೇನು ಮಾಡ್ತೀರಿ ಅಂತಂದ್ರೆ ಮತ್ತು ಒಂದು ಗ್ಲಾಸ್ ನೀರನ್ನು ಕುಡಿತೀವಿ. ಆ ಮತ್ತು ಒಂದು ಗ್ಲಾಸ್ ನೀರನ್ನು ಕುಡಿಯೋದ್ರಿಂದ ಏನಾಗ್ತದೆ, ನಿಮ್ಗೆ ಮತ್ತಷ್ಟು ಹೆಚ್ಚು ತೃಪ್ತಿ ಸಿಗ್ತದ. ಆ ನಂತರ 3ನೇ ಗ್ಲಾಸನ್ನು ಕುಡಿತೀರಿ, 4ನೇ ಗ್ಲಾಸನ್ನು ಕುಡಿತೀರಿ, 5ನೇ ಗ್ಲಾಸನ್ನು ಕುಡಿತೀರಿ. 5ನೇ ಗ್ಲಾಸಿಗೆ ನಿಮ್ಗೆ ಏನಾಗಿರ್ತದ, ಸಾಕು ಅನಿಸಿಬಿಟ್ಟಿರ್ತದ. ಇನ್ನೂ ಒಂದು ಗ್ಲಾಸ್ ಏನಾದರೂ ಕುಡಿದ್ರಿ ಅಂತಂದ್ರೆ ಏನಾಗಿರ್ತದೆ, ನಿಮ್ಗೆ ಆ ನೀರು ವಾಪಸ್ ಬರೋ ಚಾನ್ಸಸ್ ಇರ್ತೈತಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಅದಕ್ಕೆ ಏನಾಗೋದು, ಅನುಭವಿಗೆ ಏನಾಗಿದೆ, ಮಾವಿನ ಹಣ್ಣು ಅನ್ನುವಂಥದ್ದು ಬಹಳಷ್ಟು ಇಷ್ಟ ಆಯ್ತು. ಮಾವಿನ ಹಣ್ಣು ಅನ್ನುವಂಥದ್ದು ಏನೈತಿ, ಬಹಳಷ್ಟು ಇಷ್ಟ ಐತಿ. ಅವ ಮೊದಲೇ ಮಾವಿನ ಹಣ್ಣನ್ನು ತಿಂತಾನೆ. ಹಣ್ಣನ್ನು ನೋಡಿದ ತಕ್ಷಣ ಏನಾಗ್ತದೆ, ಅವನಿಗೆ ತಿನ್ನಬೇಕು ಅನಿಸ್ತದೆ. ಹಾಗಾಗಿ ಅವನು ಮೊದಲೇ ಹಣ್ಣನ್ನು ತಿಂತಾನ. ಮೊದಲನೇ ಹಣ್ಣನ್ನು ತಿಂದಾಗ ಏನಾಗ್ತದೆ, ಅವನಿಗೆ ಬಹಳಷ್ಟು ಸಂತೋಷ ಆಗ್ತದೆ. ಸಂತೋಷ ಆಗ್ತದ ಅಂತಂದ್ರೆ ಏನು, he will be satisfied for the consuming a mango. ಮಾವಿನ ಹಣ್ಣನ್ನು ತಿಂದಾಗ ಅವನಿಗೆ ಏನಾಗ್ತದೆ, ತೃಪ್ತಿ ಅಥವಾ ಸಂತೋಷ ಆಗ್ತೈತಿ ಅಂತ ನಾವು ಹೇಳ್ತೇವೆ. ಇನ್ನು 2ನೇ ಹಣ್ಣನ್ನು ತಿಂದಾಗ ಏನಾಗ್ತದೆ, ಅವನಿಗೆ ಮತ್ತಷ್ಟು ಮೊದಲನೇ ಹಣ್ಣಿನಕ್ಕಿಂತ ಮತ್ತಷ್ಟು ಸ್ವಲ್ಪ ಹೆಚ್ಚು ತೃಪ್ತಿ ಅನ್ನಿಸ್ತದೆ. 3ನೇದನ್ನು ತಿಂದಾಗ, 4ನೇ ತಿಂದಾಗ, 5ನೇ ತಿಂದಾಗ ಹೆಚ್ಚು ಅಂದ್ರೆ ಏನು ತಿನ್ಬೋದವ, 5 ಮಾವಿನ ಹಣ್ಣುಗಳನ್ನು ತಿನ್ಬೋದು. ಒಂದು ವೇಳೆ 5ನೇ ನಂತರನೂ ಮತ್ತೊಂದು ಹಣ್ಣನ್ನು ತಿಂದವು ಅಂತಂದ್ರೆ ಆ 6ನೇ ಹಣ್ಣಿಂದ ದೊರೆತಕ್ಕಂಥ ತುಷ್ಟುಗುಣ ಏನಾಗ್ತದ, ಋಣಾತ್ಮಕವಾಗಿರ್ತೈತಿ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಟೇಬಲ್ ಒಳಗೆ ನಾವು ನೋಡೋಣ. when we are observing the table, the units may be represented to the consumer consuming the unit of mangoes or glass of water. ಅಂದ್ರೆ ಅನುಭವಿನ ಅನುಭವಿಸ್ತಾನೆ. ಇಲ್ಲಿ ನೀವು ಯಾವ್ದಾದ್ರು ಎಕ್ಸಾಂಪಲ್ ತಗೊಳ್ಳಿ, ಯಾವ ತಗೊಳ್ಳೋಣ, ಮಾವಿನ ಹಣ್ಣನ್ನು ತಗೊಳ್ಳೋಣ. ಈ ಮಾವಿನ ಹಣ್ಣನ್ನು ತಗೊಂಡಾಗ ಏನಾಗ್ತದ ಅಂತ ಹೇಳ್ತೀವಿ ಅಂತಂದ್ರೆ, ಅನುಭವಿ ಮಾವಿನ ಹಣ್ಣುಗಳನ್ನು ತಿನ್ನಾಕ. ಮಾವಿನ ಹಣ್ಣುಗಳಿಲ್ಲವ ಅಂತಂದ್ರೆ that mangoes are having the equal qualities, the equal quantity. ಒಂದೇ ಈಕ್ವಲ್ ಕ್ವಾಲಿಟಿನೂ ಐತಿ, ಈಕ್ವಲ್ ಕ್ವಾಂಟಿಟಿನೂ ಐತಿ. ಅಂದ್ರೆ ಅವರ ಸೈಜ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಎಲ್ಲವೂ ಏನಾಗ್ಯಾವ, ಈಕ್ವಲ್ ಅದಾವು ಅಂತ ನಾವು ಇಲ್ಲಿ ಹೇಳ್ತೀವಿ. ಸೊ when the consumer consuming the 1 unit of mango, ಯಾವಾಗ ಅನುಭೋಗಿ ಒಂದನೇ ಮಾವಿನ ಹಣ್ಣನ್ನು ಅನುಭವಿಸಿದಾಗ he will be satisfied for the 12 level of total utility. ಅವನಿಗೆ ಎಷ್ಟು ಒಟ್ಟು ತುಷ್ಟುಗುಣ ಸಿಕ್ತು, 12ರಷ್ಟು ತುಷ್ಟುಗುಣ ಸಿಕ್ತು. the marginal utilities are also same. ಅಂದ್ರೆ ಮೊದಲನೇ ಹಣ್ಣನ್ನು ನೋಡಿದಾಗ ಏನಾಯ್ತು, ಸೇಮ್ ಸಿಗ್ತಾವೆ. ಇನ್ನ when the consumer consuming the 1 more unit of mango, ಅನುಭೋಗಿ ಯಾವಾಗ ಮತ್ತೊಂದು ಮಾವಿನ ಹಣ್ಣನ್ನು ತಿನ್ನಾಕ, ಅಂದ್ರೆ 2ನೇ ಮಾವಿನ ಹಣ್ಣನ್ನು ತಿಂದಾಗ he will be satisfied for the 18 level of total utility. ಅವನಿಗೆ ಎಷ್ಟು ತುಷ್ಟುಗುಣ ಸಿಕ್ಕಾಗ್ತದ, 18ರಷ್ಟು ಏನಾಗ್ತದ, ಒಟ್ಟು ತುಷ್ಟುಗುಣ ಸಿಕ್ಕಾಗ್ತದ. ಸೊ when we are seeing the marginal utility, ನಾವು ಯಾವಾಗ ಸೀಮಾಂತ ತುಷ್ಟುಗುಣವನ್ನ ಕ್ಯಾಲ್ಕುಲೇಟ್ ಮಾಡ್ತಾನೆ ನೋಡೇವಿ. ಏನಂತ ಹೇಳ್ತಿ, the mu2 is equal to mu2 minus mu2 minus 1. ಅಂದ್ರೆ 2ನೇ ಹಣ್ಣ ಒಳಗೆ ಬಂದಂತ ತುಷ್ಟುಗುಣವನ್ನ ಮೊದಲನೇ ಹಣ್ಣಿನಿಂದ ಕಳೆದೇವಿ ಅಂತ ನಮ್ಗೆ ಏನು ಸಿಗ್ತದ, ಮಾರ್ಜಿನಲ್ ಯುಟಿಲಿಟಿ ಸಿಗ್ತದ. ಅಂದ್ರೆ ಸೀಮಾಂತ ತುಷ್ಟುಗುಣ ಸಿಗ್ತದ. It means when we are observing the formula mun is equal to tun minus tun minus 1, ಅಂದ್ರೆ 2ನೇ ಹಣ್ಣಿನ ಪ್ರಮಾಣವನ್ನು ಮೊದಲನೇ ಹಣ್ಣಿನ ಪ್ರಮಾಣದಿಂದ ಕಳೆದು ಮಾಡಿದಾಗ ಮೈನಸ್ ಮಾಡಿದಾಗ ನಮಗೆ ಏನು ಸಿಗ್ತದ, the second unit of mangoes the marginal utility will be derived. ಅಂತಂದ್ರೆ 2ನೇ ಹಣ್ಣಿನ ತೃಪ್ತಿಯ ಪ್ರಮಾಣ ನಮಗೆ ಸಿಗ್ತದ. ಅಂದ್ರೆ 18 minus 12 equal to 6. 18 ಒಳಗ 12 ಹೋದ್ರೆ ಎಷ್ಟಾಯ್ತು, 6. ಅಂದ್ರೆ ಅವನಿಗೆ ಏನಾಗಿತ್ತು, when the consumer consuming the first unit of mango, ಯಾವಾಗ ಅನುಭೋಗಿ 1ನೇ ಯೂನಿಟ್ ಮಾವಿನ ಹಣ್ಣನ್ನು ತಿಂತಲ್ಲ, ಅವನಿಗೆ 12ರಷ್ಟು ತುಷ್ಟುಗುಣ ಸಿಕ್ಕಿದೆ. when we are observing the consumer consuming the second unit of mango, we will be satisfied for the only 6 units of consuming. ಅಂದ್ರೆ 6 unit of satisfaction. ಅಂದ್ರೆ ಅನುಭೋಗಿ ಯಾವಾಗ 2ನೇ ಘಟಕದಷ್ಟು ಮಾವಿನ ಹಣ್ಣನ್ನು ತಿಂತಲ್ಲ, ಅವನಿಗೆ ಏನಾಯ್ತು, 12ರಷ್ಟು ಇದ್ದಂತಹ ತುಷ್ಟುಗುಣ 6ಕ್ಕೆ ಇಳಿಯಿತು. ಸೊ when the consumer consuming the third unit of mango, ಯಾವಾಗ ಅನುಭೋಗಿ ಮತ್ತೊಂದು ಮಾವಿನ ಹಣ್ಣನ್ನು ತಿಂತಾನ, ಅಂದ್ರೆ 3ನೇ ಮಾವಿನ ಹಣ್ಣನ್ನು ತಿಂದಾಗ he will be satisfied for the 22 unit of total utility. The total utility may be represented to the add of all
ಮ್ಯಾಂಗೋಸ್. ಅಂದ್ರೆ ಒಟ್ಟು ಪುಷ್ಟಿಗುಣ ಅಂದ್ರೆ ಏನು, ಎಲ್ಲಾ ಸರಕುಗಳ ಒಂದು ಕೂಡಿಸಿದಾಗ ಬರುವಂತಹ ಪುಷ್ಟಿಗುಣ ಅನ್ನೋದನ್ನ ನಾವು ಕಲ್ತಿದ್ದೇವೆ. ಅಂದ್ರೆ ಎಲ್ಲಾ ಹಣ್ಣುಗಳ ಅನುಭವದಿಂದ ಬಂದಂತಹ ಪುಷ್ಟಿಗುಣ. ಸೊ ಅವಾಗ ಎಷ್ಟಾಯ್ತು ಅವನಿಗೆ 22 ಯೂನಿಟ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಬಟ್ ದ ಮಾರ್ಜಿನಲ್ ಯುಟಿಲಿಟಿ mainly represented to 4 ಯೂನಿಟ್ಸ್ ಅಂತಂದ್ರೆ ಸೀಮಾಂತ ಪುಷ್ಟಿಗುಣ ಎಷ್ಟಾಯ್ತು, 4 ಯೂನಿಟ್ ಅಂತಾಯ್ತು. And when the consumer consuming the 4 unit, he will be satisfied for the 24 of total utility and only 2 units of marginal utility when the consumer pick mango. ಅಂತಂದ್ರೆ ಯಾವಾಗ ಅನುಭೋಗಿ 5ನೇ ಮ್ಯಾಂಗೋವನ್ನ ಕನ್ಸ್ಯೂಮ್ ಮಾಡ್ತಾನಲ್ಲ, 5ನೇ ಮ್ಯಾಂಗೋವನ್ನ ಅನುಭವಿಸ್ತಾನಲ್ಲ, ಅವನಿಗೆ ಏನಾಯ್ತಿಲ್ಲಿ ಈಕ್ವಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದ್ರೆ ಸೇಮ್ ಬಂತು. ಅಂದ್ರೆ 4ನೇ ಮಾವಿನ ಹಣ್ಣಿನಿಂದ ಎಷ್ಟು ಸಿಕ್ಕಿತಲ್ಲ ಅಷ್ಟೇ ಅವನಿಗೆ 5ನೇ ಮಾವಿನ ಹಣ್ಣಿನಿಂದನೂ ಸಿಗಾಕತ್ತು. ಅಂತಂದ್ರೆ ದ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಆಫ್ ಮಾರ್ಜಿನಲ್ ಯುಟಿಲಿಟಿ ಗೋಸ್ ಆನ್ ಟು ದ 0. ಯಾವಾಗ ಅನುಭೋಗಿ 5ನೇ ಹಣ್ಣನ್ನ ತಿಂತಲ್ಲ ಅವನಿಗೆ ಎಷ್ಟಾಯ್ತು, 0. ಮೀನ್ಸ್ ದ 4th ಯೂನಿಟ್ ಈಸ್ ಇನಿಷಿಯಲ್ ಯೂನಿಟ್. ಅಂತಂದ್ರೆ 4th ಯೂನಿಟ್ ಅವನಿಗೆ ಏನು, ಇನಫ್ ಸ್ಟೇಜ್. 4th ಯೂನಿಟ್ ಅಂದ್ರೆ ಏನದು, ದಟ್ ಈಸ್ ದ ಇನಫ್ ಸ್ಟೇಜ್. ಇಲ್ಲಿಗೆ ಅವನು ಅನುಭವದ ಪ್ರಮಾಣ ಸಾಕಾಗಿರ್ತದ. ಬಟ್ ಅದರ ನಂತರನೂ ಅವನು ಏನಾದ್ರು ತಿನ್ನು ಅಂತಂದ್ರೆ ಅಂದ್ರೆ ಆಫ್ಟರ್ ದ ಸರ್ಟೆನ್ ಲೆವೆಲ್ when the consumer continuously consuming the 1 unit of mango after the certain level it will be diminishing ಅಂತ ಹೇಳ್ತಾರೆ. ಲಾ ಏನಂತದ, ಯಾವಾಗ ಅನುಭೋಗಿ ಒಂದೇ ಸರಕನ್ನ ಸಮಯದಾಂತರವಿಲ್ಲದೆ ಒಂದಾದ ನಂತರ ಒಂದರಂತೆ ಅನುಭವಿಸಾಕತ್ತಾನು ಅಂತಂದ್ರೆ ಅದರಿಂದ ಬರ್ತಕ್ಕಂಥ ಹೆಚ್ಚುವರಿ ಪುಷ್ಟಿಗುಣ ಏನಾಗ್ತದ, ಇಳಿಮುಖವಾಗ್ತದ. ಇಲ್ಲಿ ಏನಾಗುತ್ತದ, 4th ಯೂನಿಟ್ ಆಫ್ ಮ್ಯಾಂಗೋ ಇಸ್ ದ ಇನಫ್ ಸ್ಟೇಜ್. ಅವನಿಗೆ 4ನೇ ಯೂನಿಟ್ ಆಫ್ ಮ್ಯಾಂಗೋ ಅನ್ನುವಂಥದ್ದೇನು ಅಲ್ಲಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಸಾಕಾಗಿರ್ತದ. ಅದಾದ ನಂತರ ಒಂದು ತಿನ್ನು ಅಂತಂದ್ರೆ ದ ಮಾರ್ಜಿನಲ್ ಯುಟಿಲಿಟಿ ಗೋಸ್ ಆನ್ ಟು 0. ಅಲ್ಲಿ ಡಿಫರೆನ್ಸ್ ಒಳಗಡೆ ನೋಡ್ರಿ, ವೆನ್ ದ ಟೋಟಲ್ ಯುಟಿಲಿಟಿ ಇನ್ಕ್ರೀಸಸ್ ಟು ದ ಹೈ, ಯಾವಾಗ ಟೋಟಲ್ ಯುಟಿಲಿಟಿ ಹೆಚ್ಚುವರಿ ಆಗಿರ್ತದಲ್ಲ ಮಾರ್ಜಿನಲ್ ಯುಟಿಲಿಟಿ ಏನಾಗಿರ್ತದ, 0 ಆಗಿರ್ತದ. And when the consumer consuming the 1 more unit of mango, like a 6 unit of mango, the total utility goes on decreases and the marginal utility goes on negative. ಅವಾಗ ಅನುಭೋಗಿ ಒಂದು ಹಂತವನ್ನ ತಲುಪಿದ ನಂತರ ಅಂದ್ರೆ ಶೂನ್ಯವನ್ನ ತಲುಪಿದ ನಂತರ ಮತ್ತೂ ಒಂದು ಹಣ್ಣನ್ನು ತಿನ್ನು ಅಂತಂದ್ರೆ ಅವನಿಗೆ ಏನಾಗ್ತದ ಅಂತ ಹೇಳ್ತೀವಿ ಅಂತಂದ್ರೆ ದೊರೆತಕ್ಕಂತ ಪುಷ್ಟಿಗುಣ ಏನಾಗ್ತದ, ಋಣಾತ್ಮಕವಾಗ್ತದ. ಅಂತಂದ್ರೆ ಸಿಹಿಯಾದ ಹಣ್ಣು ಸಹ ಏನಾಗ್ತದ, ಕಹಿ ಆಗ್ತದ ಅಂತ ನಾವು ಹೇಳ್ತೀವಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಡೈಗ್ರಾಮೆಟಿಕಲ್ ರಿಪ್ರೆಸೆಂಟೇಷನ್, ಇದನ್ನೇ ನಾವು ಡೈಗ್ರಾಮೆಟಿಕಲ್ ರಿಪ್ರೆಸೆಂಟೇಷನ್ ಮಾಡಿದಾಗ ದ y axis mainly represented to utility and the y axis is mainly represented to units of mango or units of ice cream or units of whatever. ನೀವು ಏನೇ ತಗೊಂಡ್ರು ಅಲ್ಲಿ ಮಾಡ್ರಿ ಯೂನಿಟ್ಸ್ ಆಫ್ ಮ್ಯಾಂಗೋ ಅಂತಾರ ಬರೀ, ಯೂನಿಟ್ಸ್ ಆಫ್ ಐಸ್ ಕ್ರೀಮ್ ಅಂತ ಬರೀ, ಯೂನಿಟ್ಸ್ ಆಫ್ ಗ್ಲಾಸ್ ಆಫ್ ವಾಟರ್ ಅಂತಾರ ಬರೀ, ಇನ್ನೇ ಬರೀ. ಹೌದಾ? ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಕನ್ಸ್ಯೂಮರ್ ಕನ್ಸ್ಯೂಮಿಂಗ್ ದ ಫಸ್ಟ್ ಯೂನಿಟ್ ಆಫ್ ಮ್ಯಾಂಗೋ, ಯಾವಾಗ ಅನುಭೋಗಿ 1ನೇ ಯೂನಿಟ್ ಮ್ಯಾಂಗೋ ಅನ್ನು ತಿಂತಾನಲ್ಲ he will be satisfied for the total utility. ಬರೀ ನಾವು ಏನೇನು ನೋಡೋಣ, ಟೋಟಲ್ ಯುಟಿಲಿಟಿ ಮಾತ್ರ ನೋಡ್ಕೊಂಡು ಹೋಗೋಣ. ಎಷ್ಟಾಯ್ತು, 12 ಯೂನಿಟ್ ಅಷ್ಟು ತಗೊಂಡ. when the consumer consuming the second unit of mango he will be satisfied the 18 unit of satisfaction. And when the consumer consuming the third unit of mango he will be satisfied for the 22 unit of total utility. And when the consumer consuming the fifth unit of mango he will be satisfied by 24. And after the 6th unit the total utility goes on diminishing. ಏನಾಗ್ತದ, ಯಾವಾಗ ಅನುಭೋಗಿ 1ನೇ ಮಾವಿನ ಹಣ್ಣನ್ನು ತಿಂತಲ್ಲ 12ರಷ್ಟು, 2ನೇ ತಿಂದಾಗ 18, 3ನೇ ತಿಂದಾಗ 22, 4ನೇ ತಿಂದಾಗ 24, 5ನೇ ತಿಂದಾಗ ಏನಾಗಿದೆ 24, ಯಾವಾಗ 6ನೇ ದಿನ ತಿಂತಾನಲ್ಲ ಅವಾಗ ಏನಾಗಿದೆ ಒಟ್ಟು ಪುಷ್ಟಿಗುಣ ಇಳಿಮುಖವಾಗ್ತಾ ಹೋಗ್ತಾ ಇದೆ. And when we are observing the marginal utility, ನಾವು marginal utility curve ಅನ್ನು ನೋಡಿದಾಗ when the consumer consuming the first unit of mango, ಅನುಭೋಗಿ 1ನೇ ಮಾವಿನ ಹಣ್ಣನ್ನು ತಿಂದಾಗ ಎಷ್ಟಿದೆ 12ರಷ್ಟು ಸಿಕ್ಕದ, 2ನೇ ತಿಂದಾಗ 6, 3ನೇ ತಿಂದಾಗ 4, 5ನೇ ತಿಂದಾಗ 2, 5, 4ನೇ ತಿಂದಾಗ 2, 5ನೇ ತಿಂದಾಗ 0 and 6ನೇ ತಿಂದಾಗ ಏನಾಗಿದೆ ನೆಗೆಟಿವ್, ಮೀನ್ಸ್ -2 ಸ್ಯಾಟಿಸ್ಫ್ಯಾಕ್ಷನ್ ಸಿಗಕತ್ತದ ಅಥವಾ ಯುಟಿಲಿಟಿ ಡಿರೈವ್ ಆಗಕತ್ತದ ಅಂತ ಹೇಳ್ತೀವಿ. ಮೀನ್ಸ್ ದ ಲಾ ಮೇನ್ಲಿ ಸ್ಟೇಟ್ಸ್ ದ್ಯಾಟ್ ಈ ಇಳಿಮುಖ ಸೀಮಾಂತ ಪುಷ್ಟಿಗುಣ ನಿಯಮದ ಮೇನ್ ಥೀಮ್ ಏನಾಗಿದೆ ಅಂತ ಹೇಳ್ತೀವಿ ಅಂತಂದ್ರೆ when the consumer consuming the
1 unit of mango or a 1 unit of commodity without any time gap, after the certain level, the marginal utility goes on diminishing. ಅನುಭೋಗಿಯವನು ಒಂದೇ ಸರಕನ್ನ ಒಂದಾದ ನಂತರ ಒಂದರಂತೆ ಅನುಭವಿಸುತ್ತಾ ಹೋದನು ಅಂತಂದ್ರೆ ಆ ಹೆಚ್ಚುವರಿ ಅನುಭವದಿಂದ ದೊರೆತಕ್ಕಂಥ ವಸ್ತುವನ್ನು ಏನಾಗತ್ತದ ಇಳಿಮುಖವಾಗ್ತಾ ಹೋಗ್ತೈತಿ ಅಂತ ನಾವು ಹೇಳ್ತೀವಿ. ಗೊತ್ತಾಯ್ತಲ್ಲ? ಇಟ್ ಮೀನ್ಸ್ ಇನ್ನೂ ಒಂದು ಎಕ್ಸಾಂಪಲ್ ನಿಮ್ಗೆ ನಾನು ಹೇಳಿದೆ ನೋಡ್ರಿ ಮೊನ್ನೆ, ನಿಮ್ಗೆ ಸ್ವೀಟ್ ಅನ್ನೋದು ಇಷ್ಟ ಆಗ್ಯದ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಪೇಡೆ ಅನ್ನೋದು ಇಷ್ಟ ಆಗೈತಿ ಅಂತ ತಿಳ್ಕೊಳ್ಳೋನು. ಆ ಸ್ವೀಟ್ ಅನ್ನ ಮೊದಲನೇ ಪೇಡೆಯನ್ನ ತಿಂದಾಗ, ಎರಡನೇ ಪೇಡೆಯನ್ನ ತಿಂದಾಗ, ಮೂರನೇ ಪೇಡೆಯನ್ನ ಯಾವಾಗ ನೀವು ಹೆಚ್ಚು ಹೆಚ್ಚು ತಿನ್ಕೋತಾ ಹೋಗ್ತಿರಲ್ಲ, ಆ ನಿಮ್ಗೆ ಸ್ವೀಟ್ ಇಂದ ದೊರೆತಕ್ಕಂಥ ಯುಟಿಲಿಟಿ ಏನಾಗ್ತದ ಅಂತ ಹೇಳ್ತೀವಿ, ಡಿಮಿನಿಜಿಂಗ್ ಆಗ್ತಾ ಹೋಗ್ತದೆ. ಬರೀ ಸ್ವೀಟ್ ಅಷ್ಟೇ ಅಲ್ಲ, ನಾವು ಯಾವುದೇ ಕಮೋಡಿಟಿಯನ್ನು ನೋಡಿದಾಗ ಅಥವಾ ಯಾವುದೇ ಒಂದು ಥಿಂಗ್ ಅನ್ನು ನೋಡಿದಾಗ ಏನಾಗ್ತೈತಿ ಅಂತ ಹೇಳ್ತೀವಿ ಅಂತಂದ್ರೆ ಇಟ್ ಗಿವ್ಸ್ ದ ನೆಗೆಟಿವ್ ಯುಟಿಲಿಟಿ. ಇಷ್ಟು ಏನಂದ್ರೆ ನಿಮ್ಗೆ ದ ಲಾ ಆಫ್ ಮಾರ್ಜಿನಲ್